ಸುಬ್ಬು, ಇಷ್ಟು ವರ್ಷ ಆದ್ಮೇಲೆ ನನಗೆ ಅಜ್ಜಿ ಸಿಕ್ಕಿದ್ರು. ಈಗ ಅಪ್ಪನ ಪ್ರೀತಿನೂ ಸಿಕ್ತು. ಇಷ್ಟು ವರ್ಷ ನಾನು ಎಷ್ಟು ಬೈಕೊಂಡಿದ್ದೀನಿ ಗೊತ್ತಾ? ನನಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ, ನಾನು ತುಂಬಾ ನತರದಷ್ಟೇ, ಹಂಗೆ ಹಿಂಗೆ ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಈಗ ನನಗೆ ಗೊತ್ತಾಗ್ತಿದೆ ನಾನು ಎಷ್ಟು ಅದೃಷ್ಟವಂತೆ ಅಂತ. ಈ ಟೈಮಲ್ಲಿ ಏನಾದರೂ ಒಂದು ಪವಾಡ ಆಗಿ ನಮ್ಮಮ್ಮನೂ ನನಗೆ ಸಿಕ್ಬಿಟ್ರೆ ನನ್ನ ಇಡೀ ಫ್ಯಾಮ್ಲಿನೇ ಕಂಪ್ಲೀಟ್ ಆಗುತ್ತೆ ಸುಬ್ಬು. ನಾನಂತೂ ಖುಷಿಯಿಂದ ಕುಂಡು ಕುಪ್ಪಳಿಸ್ಬಿಡ್ತೀನಿ, ಸ್ವರ್ಗದಲ್ಲಿ ತೇಲಾಡ್ತಿರ್ತೀನಿ ನಾನು. ಅದು ಆಗ್ತಿದೆ ಮೇಡಮ್. ನೀವು ಖುಷಿಯಿಂದ ಕುಣಿಯೋಕ್ಕೆ ಇನ್ನೂ ಜಾಸ್ತಿ ದಿನ ಬೇಕಾಗಿಲ್ಲ. ಇವತ್ತೇ ನಿಮ್ಮ ತಾಯಿ ನಿಮಗೆ ಸಿಗ್ತಾರೆ. ನಂದಿನಿ ಅಮ್ಮವರು, ನೀವು, ಯಜಮಾನ್ರು ಎಲ್ಲ ಇವತ್ತೇ ಒಂದಾಗ್ತೀರ. ಸ್ಪೋ, ಅಮ್ಮ ಇದ್ದಾರೆ ಅಂತ ಅಂತೂ ನನಗೆ ಗೊತ್ತಾಯ್ತು. ಆದ್ರೆ ಅವ್ರು ಎಲ್ಲಿದ್ದಾರೆ? ಅವ್ರು ಯಾಕೆ ನನ್ನ ನೋಡಕ್ ಬರ್ತಾ ಇಲ್ಲ? ಅವ್ರು ಯಾವಾಗ ನನ್ನ ನೋಡಕ್ ಬರ್ತಾರೆ? ಈ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಸಿಗ್ತಾನೆ ಇಲ್ಲ ಸುಬ್ಬು. ಮೇಡಮ್, ನಿಮ್ಗೀಗ ಪ್ರಶ್ನೆಗಳಿಗೆ ಉತ್ತರ ಬೇಕೋ ಅಥವಾ ತಾಯಿ ಪ್ರೀತಿ ಬೇಕೋ? ಏನ್ ಮಾತಂತ ಕೇಳ್ತಿದೀಯ ಸುಬ್ಬು? ತಾಯಿ ಪ್ರೀತಿಗೆ ಈಕ್ವಲ್ ಆಗಿ ಬೇರೆ ಇನ್ನೇನಾದ್ರೂ ಇರೋದಕ್ಕೆ ಸಾಧ್ಯನಾ? ಇದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಖಂಡಿತ ನನಗೆ ನಮ್ಮಮ್ಮನ ಪ್ರೀತಿನೇ ಬೇಕು. ಮತ್ತು ಯೋಚನೆ ಮಾಡಬೇಡಿ ಮೇಡಮ್, ನೀವು ದೇವ್ರ ಮಗು. ದೇವ್ರು ನೀವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಏನು ನನ್ನ ದೇವ್ರ ಮಗುನ? ಹಾಂ, ಅಪ್ಪ ಅಮ್ಮಂಗೆ ದೇವ್ರ ಗುಣ ಇದೆ ಅಂತ ಅಂದಮೇಲೆ ನೀವು ದೇವ್ರ ಮಗುನೇ ತಾನೆ. ಮನಸ್ಫೂರ್ತಿಯಾಗಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಮೇಡಮ್. ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾನ. ಸರಿ, ಹಾಗಾದ್ರೆ ನಾನು ಈಗಲೇ ಹೋಗಿ ಬೇಡ್ಕೋತೀನಿ. ದೇವ್ರೆ, ನನಗೆ ಅಪ್ಪನ ಪ್ರೀತಿ ಸಿಗೋ ಹಾಗೆ ಮಾಡಿದ್ಯಾ. ಈಗ ಇನ್ನೇನೇ ಇದ್ರೂ ಅಮ್ಮನ ಪ್ರೀತಿ ಸಿಗ್ಬೇಕಷ್ಟೆ. ಅಮ್ಮ ಅಪ್ಪ ಇಬ್ರು ನನ್ನ ಜೊತೆಗಿರ್ಬೇಕು. ಪ್ಲೀಸ್ ಭಗವಂತ, ನಮ್ಮಮ್ಮನ ನನಗೆ ಕೊಡ್ತೀಯಾ? ಆದಷ್ಟು ಬೇಗ ಅವರನ್ನ ನನ್ನ ಹತ್ರ ಕಳಿಸ್ಕೊಡ್ತೀಯಾ ಪ್ಲೀಸ್? ಡಾಕ್ಟರ್ 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 ಡಾಕ್ಟರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ನಂದಿನಿನ ಕಾಪಾಡಿ, ನನ್ನ ಹೆಂಡತಿನ ಕಾಪಾಡಿ. ಅವಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಡಾಕ್ಟರ್. ಆಯ್ತಾಯ್ತು, ಪೇಷಂಟ್ ಕಂಡೀಷನ್ ಏನು ಅಂತ ಮೊದಲು ನೋಡೋಣ. ಇವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ದಯವಿಟ್ಟು ಡಾಕ್ಟರ್ ಅವಳನ್ನ ಉಳಿಸ್ಕೊಳ್ಳಿ ಡಾಕ್ಟರ್, ನನ್ನ ಹೆಂಡತಿನ ಉಳಿಸ್ಕೊಡಿ. ದೇವ್ರೆ, ಏನಪ್ಪ ಹಿಂಗೆ ಮಾಡ್ಬಿಟ್ಟೆ? ಇಷ್ಟು ವರ್ಷ ಆದಮೇಲೆ ನನ್ನ ನಂದಿನಿ ನನಗೆ ಸಿಕ್ಕಿದ್ಲು. ಅವಳು ನನ್ನ ಹತ್ರ ಬರೋ ಅಷ್ಟರಲ್ಲಿ ಸರ್, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ನಂದೇನು ತಪ್ಪಿಲ್ಲ ಸರ್, ಮೇಡಮ್ ಅಡ್ಡ ಬಂದ್ಬಿಟ್ರು ಸರ್. ನಿಂದೇನು ತಪ್ಪಿಲ್ಲಪ್ಪ, ಎಲ್ಲ ನನ್ನ ಹಣೆ ಬರ. ನನಗೆ ಈ ದೇವತೆ ಅಂತ ಹೆಣ್ಣಿನ ಜೊತೆ ಜೀವನ ಮಾಡೋ ಅದೃಷ್ಟ ಇಲ್ವೋ ಏನೋ. ಇವ್ರು ಮಾಜಿ ಮಿನಿಸ್ಟರ್ ಅಲ್ವಾ? ಕರ್ಮ ಯಾರನ್ನು ಬಿಡಲ್ಲ. ಇವ್ರು ಮಾಡಿರೋ ಪಾಪಕ್ಕೆ ಇವ್ರ ಹೆಂಡತಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಇವ್ರ ಹೆಂಡತಿನ ನಾವ್ ಯಾವತ್ತೂ ನೋಡೇ ಇಲ್ವಲ್ಲ. ಇವಾಗ ಇವ್ರ ಗುಟ್ಟೆಲ್ಲ ಒಂದೊಂದೇ ಬಯಲಾಗ್ತಾ ಇದೆ. ಇತ್ತೀಚೆಗೆ ನೀನ್ ನನ್ನ ಮೇಲೆ ತುಂಬಾ ಕರುಣೆ ತೋರಿಸ್ತಾ ಇದ್ಯಾ. ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ತಾ ಇದ್ಯಾ. ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಮತ್ತೆ ವಾಪಸ್ ಸಿಗ್ತಾ ಇದೆ. ಅಜ್ಜಿ ಆಶೀರ್ವಾದ, ಅಪ್ಪನ ಪ್ರೀತಿ ಎಲ್ಲ ನನಗೆ ಸಿಕ್ಕಿದೆ. ಇನ್ನೇನೇ ಇದ್ರೂ ಅಮ್ಮನ ಅಕ್ಕರೆ ಅಷ್ಟೇ ಸಿಗ್ಬೇಕಾಗಿರೋದು. ನಾನು ಪುಟ್ಟ ಮಗು ಆಗಿದ್ದಾಗ ಹೆತ್ತ ತಾಯಿಯಿಂದ ದೂರ ಆಗ್ಬಿಟ್ಟೆ. ಈಗೇನಾದ್ರೂ ನಮ್ಮಮ್ಮ ನನಗೆ ಸಿಕ್ಕಿದ್ರೆ ನಾನು ಮತ್ತೆ ಪುಟ್ಟ ಮಗು ಆಗ್ಬಿಡ್ತೀನಿ. ನನಗೆ ಅಮ್ಮ ಬೇಕು ಭಗವಂತ. ನಮ್ಮಮ್ಮನ ನನ್ನ ಹತ್ರ ಕಳಿಸ್ಕೊಡು ಪ್ಲೀಸ್.
ಓ, ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ. ಸಿಹಿ ಸುದ್ದಿನೇ ಇರಬೇಕು. ಮೋಸ್ಟ್ಲಿ ನಂದಿನಿ ಅಮ್ಮರು ಯಜಮಾನ್ರು ಒಂದಾಗಿರ್ತಾರೆ, ಅದಕ್ಕೆ ಫೋನ್ ಮಾಡಿದ್ದಾರೆ. ಮೇಡಮ್ಗೆ ಸರ್ಪ್ರೈಸ್ ಕೊಡಬೇಕು. ಹೇಳಿ ಯಜಮಾನ್ರೆ. ಸುಬ್ಬು ನಂದಿನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಕಣ. ಸುಬ್ಬು, ಯಾವ ಕಡೆ ಹೊರಟೆ? ಒಂದು ಫೋನ್ ಬಂದಿತ್ತು ಮೇಡಮ್, ಹೊರಗೆ ಹೋಗ್ತಿದೆ. ಯಾರ್ ಕಾಲು? ಏನಾಯ್ತು? ಅದು ಏನಿಲ್ಲ, ಮಾಮೂಲಿ ಕೆಲ್ಸದ ಫೋನು. ಸುಬ್ಬು, ಒಂದ್ ನಿಮಿಷ, ನನಗೆ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಸುಬ್ಬು, ಮರ್ತೇ ಹೋಗ್ಬಿಡಿತ್ತು ನನಗೆ. ನಿನ್ನೆ ರಾತ್ರಿ ನನಗೊಂದು ಕನ್ಸು ಬಿದ್ದಿತ್ತು. ಅದು ಕೆಟ್ಟ ಕನಸು ಒಳ್ಳೆ ಕನಸು ಒಂದು ಅರ್ಥ ಆಗಿಲ್ಲ ಸುಬ್ಬು. ನನ್ನ ಕನಸಲ್ಲಿ ಯಾವುದೋ ಒಬ್ಳು ಹೆಂಗ್ಸ್ ಮಡ್ಲಲ್ಲಿ ನಾನು ಮಲಗಿದ್ದೀನಿ. ಆ ಹೆಂಗ್ಸ್ ಯಾರಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಒಂಥರ ಕತ್ಲೆ ಇತ್ತು. ಆದ್ರೆ ನಾನು ಅವ್ರ ಮಡ್ಲಲ್ಲಿ ಮಲಗಬೇಕಾದ್ರೆ ನನಗೆ ಖುಷಿ ಆಗಿತ್ತು. ಅಷ್ಟರಲ್ಲಿ ಯಾರೋ ಒಬ್ಬ ದಪ್ಪಕ್ಕೆ ಎತ್ತರಕ್ಕೆ ಬಂದ. ಅವನ ಫೇಸು ನನಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಕತ್ಲೆಯಲ್ಲಿ. ಆದ್ರೆ ಅವ್ನು ಬಂದ್ಬಿಟ್ಟು ಆ ಹೆಂಗಸನ್ನ ಕರ್ಕೊಂಡು ಹೋಗ್ಬಿಟ್ಟ ಸುಬ್ಬು. ನನಗೆ ಒಂಥರ ದುಃಖ ಆಯ್ತು. ನಾನು ಹೋಗಿ ಅವ್ನ ತಡೆದೆ ಕೂಡ, ಆದ್ರೆ ನನ್ನನ್ನ ತಡೆದು ಅವ್ನ ಕರ್ಕೊಂಡು ಹೋಗ್ಬಿಟ್ಟ ಸುಬ್ಬು. ಅವರಿಬ್ರು ಹೋಗ್ತಾ ಹೋಗ್ತಾ ಕತ್ಲಲ್ಲಿ ಮರೆನೇ ಹಾಕ್ಬಿಟ್ರು ಸುಬ್ಬು. ನನಗೆ ಒಂಥರ ಅಳು ಬಂದಂಗೆ ಆಗ್ಬಿಡ್ತು. ಅಯ್ಯೋ ದೇವ್ರೆ, ಇದೆಂಥ ಪರೀಕ್ಷೆ ನಿಂದು. ಶ್ರಾವಣಿ ಮೇಡಮ್ ಈಗಷ್ಟೇ ನೀನು ಬೇಡ್ಕೋತಾ ಇದ್ರು. ಅವ್ರ ಬೇಡಿಕೆ ನಿನ್ನ ಕಲ್ ಹೃದಯಕ್ಕೆ ಕೇಳಿಸ್ಲೇ ಇಲ್ವಾ? ನಿನ್ನ ಕಲ್ ಹೃದಯಕ್ಕೆ ಮುಟ್ಲೇ ಇಲ್ವಾ? ಸುಬ್ಬು, ಅಂತ ಕನ್ಸುಗಳಿಗೆ ಏನಾದರೂ ಅರ್ಥ ಇದೆಯಾ? ಅಯ್ಯೋ ಮೇಡಮ್, ಕನ್ಸುಗಳಿಗೆ ಅರ್ಥ ಹೊಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಫಸ್ಟು ನಿಜವಾಗ್ಲೂ ಏನಾಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಕನ್ಸುಗಳ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಸರಿನಾ? ನೀವು ಆರಾಮಾಗಿರಿ. ಅಪ್ಪ ಎಲ್ಲೋದ್ರು? ನಾನು ಸ್ವಲ್ಪ ಅಪ್ಪನ ಹತ್ರ ಮಾತಾಡ್ಬೇಕಾಯ್ತು. ಸುಬ್ಬು, ಒಂದ್ ನಿಮಿಷ. ಹೌದು, ನಮ್ಮಪ್ಪ ಎಲ್ಲೋದ್ರು? ಅವ್ರು ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಆ ಕೆಲ್ಸ ಆಯ್ತಂತ ನಿನ್ಗೇನಾದ್ರೂ ಕಾಲ್ ಮಾಡಿದ್ರಾ? ಎಲ್ಲಿದಾರಂತೆ? ಅವ್ರು ಹೋಗಿರೋ ಕೆಲ್ಸ ಖಂಡಿತ ಆಗುತ್ತೆ ಸುಬ್ಬು, ಖುಷಿಯಾಗೇ ಇರ್ತಾರೆ. ಅದು ಒಂದ್ ಕಾಲ್ ಮಾಡ್ಬೇಕಾಗಿತ್ತಲ್ಲ. ಫೋನ್ ಮಾಡ್ತಾರೆ ಮೇಡಮ್, ಏನೇ ವಿಷಯ ಇದ್ರು ಫೋನ್ ಮಾಡ್ತಾರೆ. ನೀವು ಆರಾಮಾಗಿರಿ ಅಷ್ಟೇ. ಅಪ್ಪ ಎಲ್ಲೋದ್ರು? ಅಪ್ಪ, ಏನಾಯ್ತು ಇವನಿಗೆ? ಈಗಷ್ಟೇ ಆರಾಮಾಗಿದ್ದ, ಈಗ ಒಂಥರ ಟೆನ್ಷನ್ ಆಗಿದ್ದಾನೆ. ಅಲ್ಲ, ಇವನ್ ಟೆನ್ಷನ್ ಆಗಿ ನನಗೆ ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ವಿಚಿತ್ರ. ಅಯ್ಯೋ.